ಗೈಸ್ ನಮ್ಮ ಫುಲ್ ಕಾನ್ಫಿಡೆನ್ಸ್ ಆಗಿದ್ದಾರೆ ನಾನೇ ವಿನ್ ಆಗ್ತೀನಿ ಅಂತ. ಯಾಕೆ ಹೇಳ್ರಿ? ಲೆಟ್ಸ್ ಗೋ ಗೈಸ್. ಯಾರು ಗೆಲ್ಬಹುದು ಚಾಲೆಂಜ್ ಅಲ್ಲಿ? ನಾನೇ ಮೆಣಸಿನ ಬಗ್ಗೆ ತಿನ್ಬೇಕು ಕೇಳಂಗಿಲ್ಲ. ಖಾರ ಏನಿಲ್ಲ. ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಮುಂದೆ ಸಗದಾಗಿರೋದು. ಇನ್ನೊಂದ್ ಕೆಲಸ ನಾನು ಮಾಡಕ್ ಬರಲ್ಲ. ನಮ್ಮ ಅಣ್ಣ ಮಾಡಿರೋದು ಚೆನ್ನಾಗಿದೆ ಗೈಸ್. ಹೆಂಗಿತ್ತು ಚಾಲೆಂಜ್? ಹೆಂಗಿತ್ತು? ಚಾಲೆಂಜ್ ಚೆನ್ನಾಗಿತ್ತು. ಇವಾಗ ನಾನ್ ಮಾಡಿದ್ದೆ ಅದು ಶೈಲಂ ಮಾಡಿದ್ದೆ ಅದು. ಇದು ಶೈಲಂ ಮಾಡಿದ್ದು, ಇದು ನೀನ್ ಮಾಡಿದ್ದು. ಇಲ್ಲ, ಇದು ನಾನು ಮಾಡಿರೋದು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತಿನ ವ್ಲಾಗ್ನ ಕತೆ ಏನು ಅಂದರೆ ಕುಕಿಂಗ್ ಚಾಲೆಂಜ್ ಮಾಡ್ತಾ ಇದ್ದೀವಿ ನಾನು ಮತ್ತು ನಮ್ಮಮ್ಮ. ಸೊ ಏನು ಕುಕ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಏನಮ್ಮ ಕುಕ್ ಮಾಡ್ತಿರೋದು ನಾವೀಗ? ಬಜ್ಜಿ. ಹಾಂ, ಮೆಣಸಿನ್ಕಾಯಿ ಬಜ್ಜಿ. ಸೊ ಇದು ನಮ್ಮ ಚಾಲೆಂಜು. ರೆಡಿನಾ ಎಲ್ಲರೂ ಗೈಸ್? ಬನ್ನಿ ಮತ್ತೆ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಫೈನಲಿ ನಂದಾಗಿದೆ. ಇವಾಗ ನಮ್ಮ ತಮ್ಮ ಇದನ್ನು ಟೇಸ್ಟ್ ಮಾಡಿ ಎರಡು ತೋರಿಸಿ ಕಡೆ ಇಲ್ಲಿ ಇದು ನಾವು ಕೊಡಿ ಗೈಸ್. ಇದು ನಮ್ಮ ಅಮ್ಮಂದು, ಇದು ನಂದು. ನೋಡೋಣ, ಎರಡು ಟೇಸ್ಟ್ ಮಾಡಿ ಅವ್ನು ಹೇಳ್ತಾನೆ ಹೆಂಗಿರುತ್ತೆ. ಇದರಲ್ಲಿ ಯಾವ ಚೆನ್ನಾಗಿದೆ ಅಂತ ಇವೆರಡರಲ್ಲಿ ನೀವೇ ಕಾಮೆಂಟ್ ಮಾಡಬೇಕು. ನಾನು ಹೇಳೋದಕ್ಕಿಂತ ಮುಂಚೆ ಅವ್ರೇನು ತಿಂತಾರ ಪಾಪ, ಹಂಗೆ ಟೇಸ್ಟ್ ಮಾಡಿ ಹಂಗೆ ಫೋಟೋದಲ್ಲಿ ಕಣ್ಣಲ್ಲೇ ನೋಡೇ ಟೇಸ್ಟ್ ಮಾಡ್ಬೇಕು ನೀವು. ಓಕೆ ಗೈಸ್, ಲೆಟ್ಸ್ ಗೋ ಗೈಸ್. ನೋಡಿ ನಮ್ಮ ಅಮ್ಮ ನನಗೆ ಹೆಂಗ್ ಬೇಕು ಇಲ್ಲಿ ಹಾಕ್ಬಿಟ್ಟು ನಾವು ಕ್ಲೀನಾಗಿ ಡಿಸೈನ್ ಮಾಡ್ಕೊಳಕದ. ಡಿಸೈನ್ ನೋಡಿ ಗೈಸ್, ನೋಡಿ ಕಳ್ರು ನೋಡಿ ಇಲ್ಲಿ ಎಷ್ಟು ಸಕದ ಮಾಡ್ಕೊಂಡು ನಾನು ನೋಡಿ ಹೆಂಗ್ ಬೇಕು ಹಂಗೆ ಹಾಕಿ ನೋಡಿ ಅಂತ ಹೇಳೋರು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಗೈಸ್ ಫೈನಲಿ ಇವಾಗ ಕಂಪ್ಲೀಟ್ ಆಗಿದೆ ಎಲ್ಲ. ಇವಾಗ ನನ್ನ ತಮ್ಮ ಇಲ್ಲಿದ, ಏಯ್ ಚಡೇತು ಇವನು ಇವಾಗ ತಿನ್ಬೇಕು. ತಿಂದ್ಮೇಲೆ ಏನಾಗ್ತಾನೋ ಗೊತ್ತಿಲ್ಲ. ಇವಾಗ ಟೇಸ್ಟ್ ಮಾಡಿ ಹೇಳ್ತಾನೆ. ಇಲ್ಲಿ ನೋಡಿ ನಮ್ಮ ರೆಡಿ ಆಗಿದೆ. ರೆಡಿ ನಮ್ಮ ಏನು? ಯಾರು ಗೆಲ್ಬೋದು ಚಾಲೆಂಜಲ್ಲಿ? ನಾನೇ ಅಷ್ಟೇ ಗೈಸ್, ನಮ್ಮ ಫುಲ್ ಕಾನ್ಫಿಡೆನ್ಸ್ ಆಗಿದ್ದಾರೆ ನಾನೇ ವಿನ್ ಆಗ್ತೀನಿ ಅಂತ. ಯಾಕೆ ಹೇಳ್ರಿ? ನಂದಕ್ಕೆ ಎಲ್ಲ ಉಲ್ಟಾ ಪಲ್ಟಾ ಏನೇನೋ ತಿರ್ಗಾ ಅವ್ರಿಗೆ ಹಾಕ್ಸಾರಲ್ಲ. ಗೊತ್ತಿಲ್ಲ ಅವನಿಗೆ, ಅವನ ಐಡಿಯಾದಂಗೆ ಅವನಿಗೆ ಎಷ್ಟು ಬೇಕಷ್ಟು ಹಾಕಿದ್ದಾನೆ. ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಅದೇ ನಾನು ವಿನ್ ಹಾಕಿನಿ ಅಂತ ಅವ್ನು ಸುಳ್ಳು ಹೇಳ್ತಾನೆ. ಗೈಸ್ ನೋಡೋಣ, ನಾನೇ ವಿನ್ ಆಗ್ತೀನಿ. ಎಲ್ಲ ನಿಂತಿರೋದು ಇವನ್ ಕೈಲಿ. ಇವ್ ಮೋಸ ಮಾಡಂಗಿಲ್ಲ. ಆನೆಸ್ಟ್ ಆಗಿ ಹೇಳ್ಬೇಕು ನೋಡಪ್ಪ ಜಡ್ಜ್ ನೀನು, ಓಕೆನಾ? ಇವಾಗ ಆನೆಸ್ಟ್ ಆಗಿ ಹೇಳ್ಬೇಕು ಇಲ್ಲಿ, ಸರಿನಾ? ಅಮ್ಮನೂ ಇಲ್ಲ ಅಣ್ಣನೂ ಇಲ್ಲ ಅನ್ನಂಗೆ ಯಾರು ಒಟ್ಟು ಮಾಡಿದ್ದಾರೆ ಅಂತ ಆನೆಸ್ಟ್ ಆಗಿ ಹೇಳ್ಬೇಕು, ಸರಿನಾ? ಏನೋ ಹೇಳಿದ್ದೀನಿ, ನೋಡೋಣ ಏನಾಗುತ್ತೆ. ಫಸ್ಟ್ ಇವಾಗ ನಮ್ಮ ಕೊಡ್ತಾವ್ರೆ, ತಿಂತಾನೆ. ಟೇಸ್ಟ್ ಮಾಡಿ. ಲೆಟ್ಸ್ ಗೋ ಟೇಸ್ಟ್ ಮಾಡಿ. ಲೆಟ್ಸ್ ಗೋ. ನೀನ್ ತಿನ್ ಫಸ್ಟ್, ನೀನ್ ತಿನ್. ನೀನ್ ಆಮೇಲೆ ನೀನು ಅಮ್ಮ ನೋಡೋದು ತಿನ್ ಹೇಳಿ ಫಸ್ಟ್. ಎಷ್ಟು ಒಂದು ಫುಲ್ ತಿಂತೀಯ ನೋಡು. ಬೇಕಾ? ಬನ್ನಿ. ಮಾಡಿದ್ದಾಯ್ತು. ಇವಾಗ ಗೈಸ್ ನಂದು ಕೊಡ್ತಾ ಇದೀನಿ. ನೋಡಪ್ಪ ಚೆನ್ನಾಗೈತೆ ಅಂತ ನಂದೆ. ಈಗ ಟೇಸ್ಟ್ ಮಾಡ್ತಾವನೆ, ನೋಡ್ಬೇಕು ಏನಾಗುತ್ತೆ ಅಂತ. ಮೆಣಸಿನಕಾಯಿ ಏನಾಯ್ತು ನನಗೆ ಗೊತ್ತಾಗ್ತಿಲ್ಲ, ಹೇಳ್ರಿ ಗೈಸ್ ಪ್ಲೀಸ್. ಗೈಸ್ ಇದು ಹಸೆ ಮೆಣಸಿನಕಾಯಿ ಸುಮ್ಮನೆ ಹಿಂಗೆ ಎದ್ದಾಕಿದ್ದಾರೆ, ನೋಡೋಣ ಬನ್ನಿ. ಚೆನ್ನಾಗಿರೋದು ಅಂತ ತಗೊಂತೀನಿ ನಾವು. ನಮ್ಮ ಗೊತ್ತಾಗ್ಬಿಟ್ಟೈತಲ್ಲೇ ಸ್ಮೈಲು, ಒಳಗಡೆನೆ ಸ್ಮೈಲ್, ಇದ್ರಾಗ ಏನೂ ಇಲ್ಲ ಅಂತ. ನೋಡಿ ತಿನ್ನೋ ಇವನು ಯಾಕೋ ಇವನು ಇಷ್ಟು ಸಖತ್ ರಿಯಾಕ್ಷನ್ ನೋಡ್ರಿ. ನಾನೇ ವಿನ್ ಆಗ್ಬೋದು ಅನಿಸ್ತೈತೆ ಗೈಸ್, ನಾನೇ ವಿನ್ ಆಗ್ಬೋದು ಅನಿಸ್ತೈತೆ. ರಿಯಾಕ್ಷನ್ ಯಾಕೋ ಡಿಫ್ರೆಂಟ್ ಎರಡು ಚೆನ್ನಾಗಿದ್ದಾವೆ, ಏನು ಹೇಳ್ಬೇಕು? ಗೈಸ್ ನೋಡಿ ಇವಾಗ ಎರಡು ಚೆನ್ನಾಗಿದೆ. ಹಂಗಲ್ಲಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ತಿನ್ನು. ಕರೆಕ್ಟಾಗಿ ಇಬ್ಬರಾಗ ಒಬ್ಬರೇ ವಿನ್ನು ಯಾರು ಅಂತ ಹೇಳ್ಬೇಕು ಅಷ್ಟೇ. ತಿನ್ನು, ಆಮೇಲೆ ಹೇಳ್ತೀನಿ. ಎರಡು ತಿಂದು ನಿಲ್ಲಿಸಿದ್ಮೇಲೆ ಹೇಳ್ಬೇಕಾರೆ, ಇಲ್ಲ ಅದು ಇನ್ನೊಂದು ಸ್ವಲ್ಪ ತಿಂದಿರೋದು. ಗೈಸ್ ಫೈನಲಿ ನಮ್ಮ ತಮ್ಮ ತಿಂದಿದ್ದಾನೆ. ಇವಾಗ ರಿಸಲ್ಟ್ ನೋಡೋದು ಟೈಮ್ ಬಂದಿದೆ. ಯಾರು ಏನು ಅಂತ, ಯಾರು ವಿನ್ ಆಗಿದ್ದಾರೆ ಏನು ಅಂತ ನೋಡೋಣ. ಈ ಕಡೆ ಬನ್ನಿ ಇನ್ನೊಂದು ಸ್ವಲ್ಪ. ಇವಾಗ ಹೇಳ್ತಾನೆ, ನೋಡೋಣ. ಮೂರು ಕಾಣಿಸ್ತಿದ್ವಿ ಅನ್ಕೊಂತೀನಿ. ಹೇಳಪ್ಪ ಗೈಸ್, ಎಲ್ಲ ಇವ್ರ ಕಡೆ ನಿಂತಿದೆ. ಫೈನಲಿ ರಿಸಲ್ಟ್ ನಮ್ಮ ಅಣ್ಣ ಮಾಡಿರೋದು ಚೆನ್ನಾಗಿದೆ ಗೈಸ್. ಅಮ್ಮ ಮಾಡಿರೋದು ಸ್ವಲ್ಪ ಉಪ್ಪಿದೆ, ಅಣ್ಣ ಮಾಡಿರೋದು ಚೆನ್ನಾಗಿದೆ ಗೈಸ್. ಪಕ್ಕನಾ? ಕರೆಕ್ಟಾಗಿ ಹೇಳು. ಪಕ್ಕ ಕರೆಕ್ಟ್ ಆಗಿದೆ ಗೈಸ್. ತಾರೆ ಪಕ್ಕ ಕರೆಕ್ಟಾಗಿ ಹೇಳು ಗೈಸ್. ನೀವು ಟೇಸ್ಟ್ ಮಾಡ್ರಿ. ಇರ್ಲಿ, ಈಗ ಪಕ್ಕ ನೀವು ಉಲ್ಟಾ ಪಲ್ಟಾ ಏನು ಹೇಳಿಲ್ಲ ತಾನೆ? ನಂದೆಲ್ಲ ಕರೆಕ್ಟ್ ಆಗೈತಾ? ಕರೆಕ್ಟ್ ಐತಿ. ನಮ್ಮದು ಉಪ್ಪಾಗಿರೋದು ಕರೆಕ್ಟಾಗಿ ಹೇಳು. ನಾನು ಹೇಳ್ತೀನಿ, ಆನೆಸ್ಟ್ ಆಗಿ ಹೇಳು ಅಂತ ಹೇಳ್ತಿರೋದು. ಇದೆಲ್ಲ ಇಲ್ಲ, ಕರೆಕ್ಟಾಗಿ ಹೇಳ್ಬೇಕು. ಸರಿ ಹಾಕಿರೋದು ಅವಂದೇ ಉಪ್ಪಾಗಿರೋದು. ಉಪ್ಪಿಲ್ಲ, ನಿಂದೆ ಉಪ್ಪಿರೋದು. ಹೌದಾ? ಕರೆಕ್ಟಾಗಿ ಹೇಳು. ತಿಂದು ಯಾರು ಚೆನ್ನಾಗಿ ಕರೆಕ್ಟ್ ಒಬ್ಬರದ್ದು ಅಷ್ಟೇ ಹೇಳ್ಬೇಕಾದ್ರೆ, ಇಲ್ಲಿ ಬೇರೆ ಆಪ್ಷನ್ ಇಲ್ಲ. ಕರೆಕ್ಟಾಗಿ ಹೇಳಿ. ನೀನು ಸುಮ್ಮನೆ ನಂದಿಗಿಂದ ಹೇಳು. ಕಾಮಿಡಿ ಮಾಡಿದೆ. ಅಮ್ಮನ್ ಚೆನ್ನಾಗಿದೆ. ಅಣ್ಣದ ಉಪ್ಪಾಗಿದೆ. ಗೈಸ್ ಏನಿತ್ತು ಈ ತರ ಮೋಸ ಮಾಡಿದ್ರು ಅಮ್ಮ.
ಶಾಕ್ ಹೆಂಗಿದೆ ನೋಡಿ ಗೈಸ್. ಗೈಸ್ ಏನಿದು ಗೈಸ್ ಅಂದೆ ಅಂತ ಅಂದ್ಕೊಂಡೆ, ಇವ್ನು ಹೇಳಿದ್ ನೋಡ್ರಿ ಇವಾಗ ನಮ್ಮ ವಿನ್ ಆಗಿದೆ ಫೈನಲಿ. ಪಕ್ಕನಾ ಕರೆಕ್ಟಾಗಿ ಹೇಳು. ಪಕ್ಕ ಉಪ್ಪಿದೆ ಗೈಸ್. ಆಲ್ ದ ಬೆಸ್ಟ್, ಕಂಗ್ರಾಚುಲೇಷನ್ಸ್ ಫರ್ ನಾನು ಸೋತೆ ಅಂತ ಹೇಳಿದ್ಕೆ. ಗೈಸ್ ಏನ್ ಗೈಸ್ ಫೈನಲಿ ಗೈಸ್ ಓಕೆ ಪಕ್ಕ ನಾನು ಅಮ್ಮನೇ. ಅಂತೂ ಇಂತೂ ಗೆದ್ಬಿಟ್ಟಲ್ಲಮ್ಮ, ಏನೇನೋ ಹೇಳಿ ಹಾಕ್ಸ್ಬಿಟ್ಟು ಗೆದ್ಬಿಟ್ಟಲ್ಲ ಫೈನಲಿ. ಗೈಸ್ ಓಕೆ ಬನ್ನಿ ಗೈಸ್ ಓಕೆ ಫೈನಲಿ ಇವಾಗ ಈ ಚಾಲೆಂಜ್ ಅಲ್ಲಿ ನಮ್ಮ ಅಮ್ಮನೇ ವಿನ್ ಆಯ್ತು. ನನಗೆ ಗೊತ್ತಿತ್ತು ನಮ್ಮ ಅಮ್ಮನೇ ವಿನ್ ಆಗುತ್ತೆ ಅಂತ, ಬಟ್ ಆದ್ರೂ ಚಾಲೆಂಜ್ ಮಾಡಿದೆ ನೋಡೋಣ ಏನಾರು ಆಗುತ್ತೆ ಅಂತ. ಆದ್ರೂ ನನಗೆ ಯಾಕೋ ಸ್ವಲ್ಪ ಹೆಚ್ಚು ಕಮ್ಮಿ ಏನೇನೋ ಹಾಕ್ಸ್ಬಿಟ್ಟು ಏನೋ ಮಾಡಿಸಿದಾರೆ ಅನ್ಸುತ್ತೆ. ಹಂಗೇನು ಹಾಕಿಲ್ಲ ಗೈಸ್ ಇನ್ನೊಂದ್ ದಿವಸ ಅವ್ರಾಗೆ ಅವ್ರು ಮಾಡ್ತಾರೆ ಗೈಸ್, ಬೇಕಾದ್ರೆ ನೋಡತ್ರಿ ಇನ್ನೊಂದ್ ದಿವಸ. ಹೌದಾ, ಹೆಂಗಿತ್ತು ಚಾಲೆಂಜ್? ಹೆಂಗಿತ್ತು? ಚಾಲೆಂಜ್ ಚೆನ್ನಾಗಿತ್ತು. ಹೌದಾ ಗೈಸ್, ನಾವು ಅಮ್ಮಗೆ ಹೇಳಿದ್ದೆ ನಮ್ಮಲ್ಲೇ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ಬಿಡುತ್ತೆಲ್ಲ ಟೇಸ್ಟ್ ಗೀಸ್ಟ್ ಎಲ್ಲ ಮಾಡ್ಕೊಂಡು. ನಾನು ಆಮೇಲೆ ಬಂದ್ಮೇಲೆ ಏನು ಮುಂಚೆನೇ ರೆಡಿ ಮಾಡ್ಕೊಂಡು ಟೇಸ್ಟ್ ಮಾಡಿದ್ದೆ. ನಾನೇನು ಟೇಸ್ಟೇ ಮಾಡಿಲ್ಲ, ಲೇಟ್ ಆಗುತ್ತೆ ಅಂತ ಕಲಸಿ ರೆಡಿ ಮಾಡಿದೆ. ನಮ್ಮ ಅಪ್ಪಾಜಿ ಸ್ವಲ್ಪ ಕೆಲಸ ಐತೆ ಅಂತ ಹೊರ ಹೋಗ್ಬೇಕಾಯ್ತಲ್ಲ, ಸೊ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮುಂಚೆ ಸ್ವಲ್ಪ ಮಾಡ್ಕೊಂಡಿತ್ತಂತೆ. ಆಮೇಲೆ ನಾನು ಬಂದು ಮಾಡಿದೆ, ಅದು ನೀವು ನೋಡಿರ್ತೀರಿ ಅವಾಗ. ಸೊ ಓಕೆ ಫೈನಲಿ ಇವಾಗ ನಮ್ಮ ವಿನ್ ಆಗೈತೆ, ಕಂಗ್ರಾಚುಲೇಷನ್ಸ್. ಓಕೆ ಇವ್ ಜಡ್ಜು, ನನಗೆ ಯಾಕೋ ಜಡ್ಜ್ ಮೇಲೆ ಸ್ವಲ್ಪ ಡೌಟ್ ಐತೆ, ನೋಡೋಣ ಇರಲಿ. ಓಕೆ ಟೇಸ್ಟ್ ಇನ್ನೇನು ನೋಡ್ತೀನಿ, ಆಮೇಲೆ ಟೇಸ್ಟ್ ಮಾಡಿ ನೋಡ್ತೀನಿ. ನೋಡ ಆಮೇಲೆ ನೀನು ಟೇಸ್ಟ್ ಮಾಡೋಣ ಹೇಳ್ತೀನಿ ಗೈಸ್. ನಾವು ಒಂದ್ಸರಿ ಟೇಸ್ಟ್ ಮಾಡ್ಬಿಡೋಣ, ಎರಡು ಟೇಸ್ಟ್ ಮಾಡೋಣ. ನೀನು ಒಂದ್ಸರಿ ಮಾಡು, ನೋಡೋಣ ಏನಾಗುತ್ತೆ. ನೀವು ಇರ್ಕಾಯಿ ನಾವಿಬ್ರು ಟೇಸ್ಟ್ ಮಾಡ್ತೀವಿ ಗೈಸ್. ನಿಂದು ಅವ್ರು ನಿಂದು ಮಾಡ್ರಿ. ಇದು ನಮ್ಮ ಅಮ್ಮಂದ. ಗೈಸ್ ಇದ್ರಲ್ಲಿ ಬರೀ ಮೆಣಸಿಕಾಯಿ ಇದೆ, ಇದ್ರಲ್ಲಿ ಹಿಟ್ಟಿದೆ. ಕಾಣಿಸ್ತಾರೆ ಇಬ್ರು. ಕರೆಕ್ಟು. ಯಾರು ಚೆನ್ನಾಗೈತೆ? ಉಪ್ಪ ಹಾಕಿದ್ದು ಗೈಸ್ ಉಪ್ಪು ಹಾಕ್ಸಿ ಲಾಸ್ಟಿಗೆ. ನಮ್ಮ ಮುಂದೆ ಚೆನ್ನಾಗಿದೆ ಗೈಸ್. ಉಪ್ಪ ಹಾಕಿರಲ್ಲ ನೀನು. ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಮುಂದೆ ಸಗದಾಗಿರೋದು. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಅದು ಹೇಳಿದ್ನಲ್ಲ, ಹೆಚ್ಚು ಕಮ್ಮಿ 2 ಸಲ ಹಾಕ್ಸಿರ, ಅಲ್ಲೇ ಮಿಸ್ ಆಗಿಲ್ಲ. ಓಕೆ ಫೈನಲ್ ನಮ್ಮ ವಿನ್ ಆಗಿದ್ದಾರೆ ಗೈಸ್. ಹೆಂಗಿತ್ತು ನನ್ನ ಚಾಕು? ಅಣ್ಣ ವಿನ್ ಆಗಿದ್ದಾರೆ ಅಂತ ಅಮ್ಮ ವಿನ್ ಆಗಿದ್ರು. ಜಡ್ಜು ಯಾಕೋ ಸ್ವಲ್ಪ ಡೌಟಲ್ಲಿದ್ದಾರೆ, ಇರಲಿ. ಗೈಸ್ ಇವಾಗ ನನ್ನ ತಂಗಿ ಬಂದಿದ್ದಾಳೆ ನೋಡಿ, ಇವಳೆ ಹಾಯ್ ಮಾಡಿ ಎಲ್ರಿಗೂ. ಹಾಯ್ ಗೈಸ್ ಅನ್ನು. ಹಾಯ್ ಗಾಯ್ಸ್. ಗೈಸ್ ಇವಾಗ ಇವಳ ಹತ್ರ ಇವಾಗ ಇಲ್ಲಿ 2 ಇದಾವೆ, ಇಲ್ಲೊಂದು. ಇವಾಗ ಇವಳ ಹತ್ರ ಇವಳಿಗೆ ಹೇಳೋದು ಬೇಡ, ನಾನು ಇದು ಮನಸ್ಸು ಹೆಂಗೆ ಗೊತ್ತಾ ಬೈರಿ, ಏನು ಗೊತ್ತಾ ಇಲ್ಲಿ ಕೂತ್ಕೊಳ್ಳಿ. ಏನು ಗೊತ್ತಾ, ಇವಾಗ ಇಲ್ಲಿ ನಾವು ಒಂದು ಪ್ಲೇಟಲ್ಲಿ ಶೈಲಮ್ಮ ಮಾಡಿರೋದೈತೆ ಮೆಣಸಿನ್ಕಾಯಿ, ಇನ್ನೊಂದು ಪ್ಲೇಟಲ್ಲಿ ನಾನು ಮಾಡಿರೋದೈತೆ ಮೆಣಸಿನ್ಕಾಯಿ. ಸೊ ಇವಾಗ ನಾನು ನಿನಗೆ ಹೇಳಲ್ಲ ಇವೆರಡರಲ್ಲಿ ನಾನು ಮಾಡಿರೋದು ಯಾವುದು, ಶೈಲಮ್ಮ ಮಾಡಿರೋದು ಯಾವುದು ಅಂತ ಹೇಳಲ್ಲ. ಸೊ ಇವಾಗ ನೀನು ಎರಡನ್ನೂ ಟೇಸ್ಟ್ ಮಾಡಬೇಕು, ಅದೊಂದ್ಸಲಿ ತಿನ್ಬೇಕು, ತಿಂದು ಟೇಸ್ಟ್ ಮಾಡಬೇಕು, ಯಾವ್ದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿತ್ತಾ ಅದು ಚೆನ್ನಾಗಿತ್ತಾ ಅಂತ ನೀನು ಹೇಳ್ಬೇಕು. ಆಮೇಲೆ ನಿನಗೆ ಲಾಸ್ಟಿಗೆ ಹೇಳ್ತೀವಿ, ನಿಂತಿದ್ದು ಯಾವ್ದು ಚೆನ್ನಾಗೈತೆ ಅಂತ ಹೇಳ್ತೀಯಾ, ಅವಾಗ ಹೇಳ್ತೀವಿ ಯಾರ್ಯಾರು ನಾನು ಮಾಡಿದ್ದೆ ಅದು, ಅಮ್ಮ ಮಾಡಿದ್ದೆ ಅದು ಅಂತ ಹೇಳ್ತೀವಿ. ಆಮೇಲೆ ಕಂಡಿಡಿಬೇಕು, ನಿನಗೆ ಫಸ್ಟ್ ಯಾವ್ದು ಚೆನ್ನಾಗೈತೆ ಅಂತ ಹೇಳ್ಬೇಕು, ತಿಂದು. ರೆಡಿನಾ? ಲೆಟ್ಸ್ ಗೋ ಹೇಳಿ, ಲೆಟ್ಸ್ ಗೋ ಗೈಸ್ ಅಂತ ಹೇಳಿ. ಲೆಟ್ಸ್ ಗೋ ಗೈಸ್. ತಿನ್ನೋಣ ಬನ್ನಿ ಅಂತ. ತಿನ್ನೋಣ ಬನ್ನಿ. ಸರಿ, ಮೆಣಸಿಕಾಯಿ ಬಗ್ಗೆ ತಿನ್ಬೇಕು ಕೇಳಂಗಿಲ್ಲ. ಖಾರ ಏನಿಲ್ಲ ಇಲ್ಲ ಗೊತ್ತಾಗಲ್ಲ ಮನ್ಸ. ಇದೊಂದು ಸರಿನಾ, ಒಂದ್ಸಲಿ ತಿನ್ನು, ಏನಾಗಲ್ಲ. ಪ್ಲಾನ್ ಏನ್ ಮಾಡಿಲ್ಲ, ಲಾಗ್ ಮಾಡ್ತಾ ಇದೀವಿ ಅಷ್ಟೇ. ಸ್ಟಾರ್ಟ್ ಮಾಡಿ ವಿಡಿಯೋ ತಿನ್ನು. ಇವಾಗ ಯಾವ್ದು ತಿಂತಿ ಫಸ್ಟ್? ಇದಾ? ಗೈಸ್ ನಮಗೆ ಗೊತ್ತಿದೆ ಯಾವ್ದ್ರಲ್ಲಿ ಯಾರು ಮಾಡಿರೋದಿದೆ ಅಂತ. ಓಕೆನಾ, ಇವಾಗ ಫಸ್ಟ್ ಇದೊಂದು ತಿಂತವಳೆ, ತಿನ್ಲಿ. ಮೆಣಸಿನ್ಕಾಯಿ ಕಾಡಿಲ್ಲ, ತಿನ್ನು. ನಾನು ಅಷ್ಟು ತಿಂದಿ, ನಾನು ಅಮ್ಮ ಎಲ್ಲರೂ ತಿಂದಿ. ತಿನ್ನು ಖಾರ ರೆಗ್ಯುಲರ್ ತಿನ್ನು, ಲಾಗ್ ಮಾಡ್ತಾ ಇದೀವಿ ಅದಕ್ಕೆ. ತಿನ್ನು ಇನ್ನೊಂದು ಸ್ವಲ್ಪ ತಿನ್ನು, ಆಮೇಲೆ ಇನ್ನೊಂದು ಸ್ವಲ್ಪ ತಿಂದು ಯಾಕೆ ಚೆನ್ನಾಗಿದೆ ಅಂತ ಹೇಳ್ಬೇಕು, ಸರಿನಾ? ಲೆಟ್ಸ್ ಗೋ. ನಾನು ನೋಡೋಣ ಇವಳು ಏನು ಹೇಳ್ತಾಳೆ. ನಾನು ಮಾಡಿರೋದು ಚೆನ್ನಾಗೈತೆ ಅಂತ ಹೇಳ್ತಾಳ, ನಮ್ಮ ಮಾಡಿರೋದು ಚೆನ್ನಾಗೈತೆ ಅಂತ ಹೇಳ್ತಾಳ, ನೋಡೋಣ. ಲೆಟ್ಸ್ ಗೋ ಗೈಸ್. ಅದು ತಿಂದ ಅತಡಿ ಫುಲ್ ತಿನ್ನೋದನ್ನ, ಅದು ಫುಲ್ ತಿಂದು ಜಗ್ ನುಂಗು, ಮತ್ತೆ 2 ಮಿಕ್ಸ್ ಆಗ್ಬಿಡ್ತವೆ. ಟೇಸ್ಟ್ ಗೊತ್ತಾಗಲ್ಲ. ಅರ್ಜೆಂಟ್ ತಿಂದ್ಬಿಡ್ಬೇಕು ಒಟ್ಟು. ಮೆಣಸಿನಕಾಯಿ ಬೇರೆ ತಿನ್ನು, ಖಾರ ಏನಿಲ್ಲ, ನಾವು ತಿಂದಿವಿ. ಟೇಸ್ಟ್ ಗೊತ್ತಾಗ್ಬೇಕಲ್ಲ ಮತ್ತೆ ನೀನು, ಅದಕ್ಕೆ ತಿನ್ನು. ಮೆಣಸಿಕಾಯಿ ಬರ್ಕೆ ತಿನ್ ಮನ್ಸ. ತಿನ್ ಫಸ್ಟ್. ಇನ್ನೊಂದು ಸ್ವಲ್ಪ ತಿನ್ನು. ಇವಾಗ ಇದು ಚೆನ್ನಾಗಿತ್ತ ಕರೆಕ್ಟಾಗಿ ಥಿಂಕ್ ಮಾಡಿ ಹೇಳಿ. ಇದ ನೋಡು, ಇದೇನಾ? ಇವಾಗ ನಾನ್ ಮಾಡಿದ್ದೆ ಅದು, ಶೈಲಮ್ ಮಾಡಿದ್ದೆ ಅದು. ಇದು ಶೈಲಮ್ ಮಾಡಿದ್ದು, ಇದು ನೀನ್ ಮಾಡಿದ್ದು. ಇಲ್ಲ, ಇದು ನಾನು ಮಾಡಿರೋದು. ಹೆಂಗ್ ಗೊತ್ತಾಯ್ತು ಶೈಲಮ್? ಗೈಸ್ ಫೈನಲಿ ಮತ್ತು ನಮ್ಮ ತಂಗಿನೇ ಹೇಳಿದಾರೆ, ನಮ್ಮ ಮಾಡಿರೋದೇ ಚೆನ್ನಾಗೈತೆ. ಇದು ನಮ್ಮ ಮಾಡಿದ್ದು, ಈ ಕಡೆ ಇಟ್ಟಿದ್ದು, ಇದು ನಾನು ಮಾಡಿರೋದು. ಸೊ 2 ಟೇಸ್ಟ್ ಮಾಡಿಬಿಟ್ಟು ನಮ್ಮ ತಂಗಿ ಹೇಳಿದಾಳೆ, ಇದು
ಅಂದ್ರೆ ನಮ್ಮಮ್ಮ ಮಾಡಿದ್ರೆ ಚೆನ್ನಾಗೈತೆ ಅಂತ ಹೆಂಗ್ ಗೊತ್ತಾಯ್ತು ನಿನಗೆ ನಮ್ಮಮ್ಮ ಮಾಡಿದ್ದೆ? ಯಾವಾಗ್ಲೂ ಶೈಲಮ್ಮ ಮಾಡ್ತತ್ತಲ್ಲ ನನಗೆ ಗೊತ್ತಾಕತ್ತೆ ನೀವ್ ಮಾಡಿದ್ ಉಪ್ಪೈತಿ. ಓ ಗೈಸ್ ಇವಳು ಅದೇ ಗೈಸ್ ಉಪ್ಪಾಗೈತೆ ಅಂತ ಫೈನಲಿ ಬಾಯಲ್ಲಿ. ಓಕೆ ಇವಾಗ ನನ್ ಚೆನ್ನಾಗಿಲ್ಲ ಅಂದ್ರೆ ಉಪ್ಪಾಗೈತೆ ಅಂದು ಏನ್ ಇಷ್ಟು ಉಪ್ಪಾಗೈತೆ ಇದು ಕರೆಕ್ಟ್ ಐತೆ. ಓಕೆ ಫೈನಲಿ ನಮ್ ತಂಗಿನೂ ಅದೇ ಹೇಳಿದಾಳೆ. ಇವಾಗ ಸ್ವಲ್ಪ ಓಕೆ ಅನಿಸ್ತಾ ಅಲ್ಲ, ನಾವು ಟೇಸ್ಟ್ ಮಾಡಿ ನೋಡಿದ್ವಿ, ನನಗೂ ಹಂಗೆ ಅನ್ಸಿರೋದು, ಎಲ್ರಿಗೂ ಹಂಗೆ ಅನ್ಸಿರೋದು, ಇವಳಿಗೂ ಅದೇ ಅನ್ಸಿದೆ. ಇವಾಗ ಫೈನಲ್ ನಾವು ಮುಂದೆ ಚೆನ್ನಾಗೈತೆ ಅಂತ ಇವಳು ಹೇಳಿದಾರೆ. ಓಕೆ ಲಾಗ್ ನೋಡ್ತಿರೋರಿಗೆ ಏನ್ ಹೇಳ್ತೀಯ? ಏನಾದ್ರು ಹೇಳಮ್ಮ, ಅವ್ರು ನೋಡುತ್ತಾರೆ. ಲೈಕ್ ಶೇರ್ ಹೇಳ್ತಿಯಲ್ಲ, ಹೇಳು ಅಪ್ಪ ನಿಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಾಲೋ ಮಾಡಿ ಗೈಸ್ ಅಂತ. ಫಾಲೋ ಮಾಡಿ ಗೈಸ್. ಓಕೆ ಗೈಸ್ ಇನ್ನೇನು ಗೊತ್ತಿವಾಗ. ಓಕೆ ಗೈಸ್ ತಿಂದಿದ್ದಾಯ್ತು, ಟೇಸ್ಟ್ ಮಾಡಿದ್ದಾಯ್ತು, ನನ್ನ ಕೆಲಸ ಮುಗೀತು, ನಾನು ಬರ್ತೀನಿ ಇವಾಗ. ಬಾಯ್ ಬಾಯ್ ಗೈಸ್. ನಾನು ಆಟ ಆಡಕ್ಕೆ ಹೋಗು ಗೈಸ್ ಅನ್ಬೇಕು. ರೆಡಿ ಸ್ಟಾರ್ಟ್ ಮಾಡಿ. ಆಯ್ತಾ? ಬಾಯ್ ಗೈಸ್. ತಿಂದಿದ್ದಾಯ್ತು ಎಲ್ಲ ಆಯ್ತು, ಬರ್ತೀನಿ. ಬಾಯ್. ಆಟ ಆಡಕ್ ಹೋಗ್ತೀನಿ. ಗೈಸ್ ನೋಡಿ ಗೈಸ್ ಅಂಟ್ಲು ಕೆಲಸ ಮುಗೀತು ಅಂತ ಖಾರ ನೋಡಿ ಗೈಸ್. ಏನ್ ನಾಟಕ ಮಾಡ್ತಾಳೆ ಅಂದ್ರೆ ಇವಳು, ಬಾಬಾ ಖಾರ ಅಂತ ಖಾರ. ಹೋಗಿ ನೀರ್ ಕುಡಿ, ಹೋಗಿ ನೀರ್ ಕುಡ್ದು ಗೈಸ್ ಮುಗೀತು ಗೈಸ್. ಗೋಬಿ ತಿಂದಿರಲ್ಲ, ಗೋಬಿನ ನೀವಿಬ್ರ ಗೈಸ್ ಇಲ್ಲಿ ಯಾವ್ದೋ ಕಡ್ಡಿ ಇತ್ತು, ಅದನ್ನ ನೋಡ್ಬಿಟ್ಟು ನನ್ನ ತಂಗಿ ಗೋಬಿ ತಿಂದಿರಲ್ಲ ನನ್ ಬಿಟ್ಟು ಅದಕ್ಕೆ ಇಲ್ಲಿ ಕರ್ಸಿ ನನಗೆ ಮೆಣಸಿಕಾಯಿ ಕೊಟ್ಟಿರ ಅಷ್ಟೇ, ಬರೀ ಖಾರ ಇರೋದ ಅಂತ ಹೇಳ್ತಾವಳೆ. ಏನ್ ಬೇಕು? ಗೋಬಿ. ಹೋಗಲ್ಲಿ ಮನೆಗಲ್ಲಿ ಮುದ್ದೆ ಅನ್ನ ಸಾಂಬಾರು ಮಾಡಿರ್ತತೆ ಅಮ್ಮ, ಹೋಗ್ ತಿನ್ನೋಗಲ್ಲಿ ಗೋಬಿ ಅಂತ. ಗೋಬಿ ಹೋಗ್ ಹೋಗ್. ಗೋಬಿ ಬೇಕು. ನಿಮ್ಮ ಹತ್ರ ಇಬ್ರು ಸೇರ್ಕೊಂಡು ತಿಂದಿರ. ಓಕೆ ಗಾಯ್ಸ್ ಬಾಯ್ ಬಾಯ್. ಏನಮ್ಮ ಹೆಂಗ್ ಗೊತ್ತಾಯ್ತಮ್ಮ? ಏನ್ ವಾಸನೆ ಬಂತು ಅಲ್ಲಿ? ನಂದೇ ಮೆಣಸಿಕಾಯ್ದು ಉಪ್ಪಾಗೈತಲ್ಲ, ವಾಸನೆ ಬಂದಿರ್ಬೇಕು ನೋಡಲ್ಲಿ. ನೋಡಿ ಗೈಸ್ ಮೆಣಸಿನಕಾಯಿ ಮಾಡಿದ್ರೆ ಗೋಬಿ ವಾಸನೆ ಬರ್ತದೆ ಅಂತಿದ್ದಾರೆ ನೋಡಿ. ತಿಂತ ನಾಯಿ ಮುಗಿದೆ ನೋಡಿ ಗೈಸ್. ಅಮ್ಮ ಮಾನಸಗ ತಿನ್ನಿಸ್ತಾ ಇವಳಿಗೂ. ಸೊ ಇವಳು ಎರಡು ಅಂದ್ರೆ ಹೇಳಿರ್ಲಿಲ್ಲ ಮುಂಚೆ, ಓಕೆನಾ? ಯಾವ್ದು ಚೆನ್ನಾಗಿ ಅಂದ್ರೆ ಫಸ್ಟ್ ಎರಡು ಅಕ್ಕಪಕ್ಕ ಇಟ್ಟು ಇದ್ರಲ್ಲಿ ನಾನು ಅಮ್ಮ ಮಾಡಿದ್ವಿ, ಯಾವ್ದು ಚೆನ್ನಾಗಿ ತಿಂದು ಹೇಳು ಅಂತ ಹೇಳಿದ್ವಿ. ಬಟ್ ನಿಂದೆ ಯಾವ್ದು ನಂದೇ ಅಂತ ಹೇಳಿರಲಿಲ್ಲ. ಎರಡನ್ನೂ ತಿಂದ್ಲು. ಫಸ್ಟ್ ನಿನ್ ತಿಂದ್ಲು, ಆಮೇಲೆ ನಾನು ತಿಂದ್ಲು. ತಿಂದಾದ್ಮೇಲೆ ಇದು ಚೆನ್ನಾಗೈತೆ ಅಂತ ಹೇಳಿಲ್ಲ, ಇದು ಚೆನ್ನಾಗೈತೆ ಅಂದ್ಲು. ಆಮೇಲೆ ಗೊತ್ತಾಯ್ತು. ಆಮೇಲೆ ಹೆಂಗ್ ಗೊತ್ತಾಯ್ತು ಅಂತ ಕೇಳಿದೆ. ಸೊ ಅದಕ್ಕೆ ಏನಂದ್ಲು, ನನಗೆ ಶೈಲಮ್ಮ ಮಾಡೋದು ಲಿಂಕ, ನನಗೆ ಶೈಲಮ್ಮ ಮಾಡೋದು ಗೊತ್ತು ಹೆಂಗಿರುತ್ತೆ ಏನೋ ಅಂತ ನಾನು ತಿಂದಿದ್ದೀನಿ, ಇದು ಡಿಫ್ರೆಂಟ್ ಆಗೈತಿ, ಇದ್ರ ಉಪ್ಪು ಜಾಸ್ತಿ ಐತಿ ಅಂತ ಅಂದ್ಬಿಟ್ಲು. ಸೊ ಹಂಗಾಗಿ ಗೊತ್ತಾಯ್ತು. ಕಂಡಿಡ್ದಾಳೆ. ಏನೇ ನಾನಿನ್ನು ಇದ್ರಲ್ಲಿ ಅಮ್ಮ ಮಾಡಿರೋದು ಅದು ನಾನು ಮಾಡಿರೋದು ಅದು ಅಂತಲೂ ಹೇಳಿಲ್ಲ. ಡೈರೆಕ್ಟಾಗಿ ತಿನ್ನು ಎರಡು ಯಾವ್ದು ಚೆನ್ನಾಗೈತೆ ಹೇಳು ಅಂದ್ಲು. ಫಸ್ಟ್ ಎರಡು ನೀನು ತಿಂದು ಆಮೇಲೆ ನಾನು ತಿಂದು ಆಮೇಲೆ ಇದೇ ಚೆನ್ನಾಗೈತೆ ಅಂದ್ಲು. ಆಮೇಲೆ ಹೇಳ್ದೆ ಇದು ಅಮ್ಮಂದು ಇದು ನಂದು ಅಂತಾನೆ. ಹೆಂಗೆ ಗೊತ್ತಾಯ್ತು ಅಂದಾಗ ಅಂತ ಅಂದ. ಮತ್ತೆ ಇನ್ನೇನು ಮನೆಗೆ ಗೈಸ್ ಹೆಂಗೆ ಗೊತ್ತಾ, ಮನೆಗೆ ಇಲ್ಲೇ ಇರ್ತಾಳ ನಮ್ಮ ಮನೆಗೆ, ನಮ್ಮ ಸುಮ್ಮ ಮಾಡಿ ಕೊಡ್ತಿರ್ತದ, ಸುಮ್ ತಿಂತಿರ್ತಾಳ, ಗೊತ್ತಾಗಿರುತ್ತೆ ಕೆಲಸ ನಾನು ಮಾಡಕ್ ಬರಲ್ಲ, ಗೊತ್ತಾಗಿರುತ್ತೆ ಕೆಲಸ ನಾನು ಮಾಡಕ್ ಬರಲ್ಲ. ಸುಮ್ ತಿಂದು ಅಭ್ಯಾಸ ಆಗಿರುತ್ತೆ. ಈಗ ಏನು ಹೊಸ್ದಾಗಿ ಯಾವ್ದು ಡಿಫ್ರೆಂಟ್ ಆಗಿ ಐತಲ್ಲ ಅಂತ ಅಂದ್ಬಿಟ್ಟು ಉಪ್ಪಾಗೈತೆ ನಂದು. ಉಪ್ಪು ಸ್ವಲ್ಪ ಆಗೈತೆ, ಸ್ವಲ್ಪ ಆಗಿರ್ಬೇಕಷ್ಟೆ ಸ್ವಲ್ಪ. ಬಾಳ ಉಪ್ಪಾಗಿದೆ. ಹೆಂಗೆ ಇವಾಗ ಹೇಳು ಮತ್ತೆ ಅಮ್ಮಗೆ ಅಲ್ಲಿ ಕಂಗ್ರಾಚುಲೇಷನ್ ಹೇಳು. ಮತ್ತೆ ಕೈ ಕೊಟ್ಟು ಹೇಳ್ಬೇಕು ಚೆನ್ನಾಗಿ ಮಾಡಿ ಅಮ್ಮ. ಯಾಕೆ ಗೊತ್ತಾ ಗೈಸ್ ಹಿಂಗೆ ಹೇಳ್ತಿರೋದು, ಇನ್ನೊಂದ್ಸಲಿ ಮಾಡ್ಬೇಕಲ್ಲ, ಮತ್ತೆ ಮಾಡಿ ಕರ್ದು ಕೊಡ್ಬೇಕಲ್ಲ ಅಂತ ಹೇಳ್ತಾವಳಲ್ಲಿ. ಓಕೆ ಗೈಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಕೊನೆ ತನಕ ಈ ವಿಡಿಯೋನ ನೋಡಿ. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲೇವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಗೈಸ್. ಗೈಸ್ ಮನೇಲಿ ಮಾಡ್ಕೊಂಡು ಟೇಸ್ಟ್ ಮಾಡಿ ನೀವು, ಚೆನ್ನಾಗಿರುತ್ತೆ ನೋಡಿ. ಬಾಯ್.